ಯು ಸರ್. ನೀವೇ ನನ್ನ ಗಂಡ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಸರ್. ನೀವು ನನ್ನ ಜೊತೆಲಿ ಇಲ್ಲದೆ ಹೋದ್ರೆ ನನ್ಗೇನೇ ಸಾಧನೆ ಮಾಡಿದ್ರು ನನಗೆ ಸಮಾಧಾನ ಇರಲ್ಲ ಸರ್. ಶೌರ್ಯ, ನಿಂತ್ಕೋಪ. ಏನು ನೋಡ್ದ್ಯಾ ಟೂರ್ಗ್ ಹೋಗಿ ಹೇಗಾಗಿದ್ಯಾ ಅಂತ? ಹೋಗೋಕ್ ಮುಂಚೆ ನಮಗೂ ಒಂದ್ ಮಾತು ಹೇಳ್ಬೇಕಲ್ವಾ ಮಗನೆ? ಈ ತರದ ಪ್ರೀತಿನೇ ಬೇಡ ಅಂತ ಹೇಳಿತು. ಮತ್ತಿನ್ನೇನ್ ಮಾಡ್ಬೇಕು? ನೀನ್ ನನ್ನನ್ನ ಅಮ್ಮ ಅಂತ ಪ್ರೀತಿಯಿಂದ ಕರೆಯೋದಿಲ್ಲ, ಅದಕ್ಕೆ ನಾನೇ ನಿನ್ನ ಮಗನೇ ಅಂತ ಪ್ರೀತಿಯಿಂದ ಕರೀತಿದ್ದೀನಿ. ಈಗ್ಲಾದ್ರೂ ಈ ತಾಯಿ ಪ್ರೀತಿನ ಅರ್ಥ ಮಾಡ್ಕೊಳ್ಳೋ. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದು ಬೇಡ ಅಂತಾನೆ ಈ ತರ ದೂರ ಇದ್ದೀನಿ. ನೀವ್ಯಾಕೆ ಹತ್ರ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಅಷ್ಟಕ್ಕೂ ಇಲ್ಲಿಗೆ ಯಾಕೆ ಬಂದ್ರಿ? ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು ಅಂತ ಬಂದಿದ್ದೀನಿ. ನೀನ್ ಇಂಥ ಮನೇಲಿ ಇರೋದನ್ನ ನೋಡಿ ನಿನ್ನ ನಮ್ಮನೆ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೀನಿ. ನಾನು ಎಲ್ಲಿಗೂ ಬರಲ್ಲ. ಅಷ್ಟಕ್ಕೂ ನಂಗದ್ ಮನೆ ಅಲ್ಲ, ನರಕ. ಹಾಗನ್ಬೇಡ ಕಣೋ. ನಿನ್ ಊಟ ತಿಂಡಿ ಮಾಡ್ಕೊಡೋರಿಲ್ದೆ ಇಲ್ಲಿ ಎಷ್ಟು ಕಷ್ಟ ಪಡ್ತಿದ್ಯೋ ಏನೋ. ಇಷ್ಟಕ್ಕೂ ಆ ಮನೆಗ್ ಬರೋದಕ್ಕೆ ನಿನ್ಗೇನೋ ಸಮಸ್ಯೆ? ನಾನು ಎಷ್ಟು ಕಷ್ಟ ಬೇಕಾದ್ರೂ ಪಡ್ತೀನಿ, ಆದ್ರೆ ಆ ಮನೆಗೆ ಮಾತ್ರ ಬರಲ್ಲ. ಯಾಕೋ? ಯಾಕೆ ನಮ್ಗೆ ಇಷ್ಟೊಂದು ಬೇಜಾರ್ ಮಾಡ್ತಾ ಇದ್ಯಾ? ನೀನೇನ್ ನಮ್ ಜೊತೆ ಜೀವನ ಪೂರ್ತಿ ಇರ್ಬೇಕು ಅಂತ ಹೇಳ್ತಿಲ್ಲ. ನಿನ್ ತಮ್ಮನ್ ಮದ್ವೆ ಆಗೋವರೆಗೂ ನಮ್ ಜೊತೆ ಇರು ಅಂತ ಹೇಳ್ತಿದೀವಿ. ನನ್ಗವನು ತಮ್ಮ ಅಲ್ಲ. ನೀವು ನನ್ನ ತಂದೆ ತಾಯಿ ಅಲ್ಲ ಅಂತ ಹೊರಗೆ ಬಂದ್ರೂ ಮತ್ತೆ ಯಾಕೆ ಬಂದಿದ್ದೀರಾ? ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಹೋಗಲ್ಲ ಕಣೋ. ನೀನಿಲ್ಲ ಅಂದಿದ ತಕ್ಷಣ ರಕ್ತ ಸಂಬಂಧ ದೂರ ಆಗ್ಬಿಡುತ್ತಾ? ನೀನ್ ಹೀಗ್ ಮಾಡ್ತಿದ್ಯಾ ಅಂತ ನಿಮ್ಮಪ್ಪ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾರೆ ಗೊತ್ತಾ? ಅವ್ರ ಬಗ್ಗೆ ಮಾತಾಡ್ಬೇಕು ಅಂತ ಅನ್ಕೊಂಡ್ರೆ ಇನ್ನೊಂದು ಕ್ಷಣನೂ ನೀವು ಇರಬೇಡಿ, ಇಲ್ಲಿ ಹೊರಡಿ. ಅಪ್ಪ ಅಂತ ಹೇಳಿದ ತಕ್ಷಣ ಹೀಗ ರಿಯಾಕ್ಟ್ ಮಾಡೋದು? ಇಷ್ಟಕ್ಕೂ ಯಾಕೆ ಅವ್ರ ಮೇಲೆ ಇಷ್ಟೊಂದು ಕೋಪ ಮಾಡ್ಕೋತೀಯ? ಏನೇ ಇದ್ರು ಅದನ್ನೆಲ್ಲ ಮರೆತು ಸಂತೋಷವಾಗಿರೋಣ. ನಿಮ್ಮ ಅಪ್ಪನ ಮೇಲೆ ಕೋಪ ಇದ್ರು, ನಿನ್ ತಮ್ಮನ ಜೊತೆ ಮಾತಾಡದೆ ಹೋದ್ರು ನೀನು ನನ್ಗೋಸ್ಕರ ಮದ್ವೆಗೆ ಬರ್ಬೇಕು. ನಿನ್ ತಮ್ಮನ ಮದ್ವೆನ ನಾವೆಲ್ಲ ಸಂತೋಷವಾಗಿ ನಡ್ಸ್ಕೊಡ್ಬೇಕು. ನೀನ್ ಬರ್ಲಿಲ್ಲ ಅಂದ್ರೆ ನನ್ ಮೇಲೆ ಆಣೆ. ನನ್ನ ದೃಷ್ಟಿಲಿ ನೀವು ಯಾವಾಗ್ಲೂ ಸತ್ತೋದ್ರಿ. ಈಗ ಮತ್ತೆ ಹೊಸದಾಗಿ ನಾಟಕ ಯಾಕೆ? ತಮ್ಮನ್ ಮದ್ವೆಗೋಸ್ಕರನ? ಹೌದು ಕಣ, ಅವನ್ ಮದ್ವೆನೆ. ಒಂದ್ ದೊಡ್ಡ ಕುಟುಂಬದ ಜೊತೆ ಸಂಬಂಧ ಬೆಳೆಸ್ತಾ ಇದೀವಿ. ಅವ್ರಿಗೆ ನಮ್ಮೆಲ್ಲರ ಬಗ್ಗೆ ಗೊತ್ತಾಗ್ಬೇಕು. ಓಹೋ, ಇಲ್ಲಿವರೆಗೂ ನೀವು ತೋರಿಸಿದ ಪ್ರೀತಿ ನಿಜ ಅಂತ ಅಂದ್ಕೊಂಡೆ. ಯಾರೋ ದೊಡ್ಡ ವ್ಯಕ್ತಿ ಅಂತ ಭಯ ಅನ್ಸುತ್ತೆ. ನೀವು ಭಯ ಪಡೋಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನನ್ನ ಬಗ್ಗೆ ಅವ್ರಿಗೆ ಗೊತ್ತಾಗದೇ ಇರೋ ಹಾಗೆ ನಾನೇ ದೂರ ಇರ್ತೀನಿ. ನೀನ್ ನಾವ್ ಹೇಳಿದನ್ನ ಕೇಳೋದೇ ಇಲ್ಲ. ನಮ್ಮ ನಿನ್ನ ದೂರ ಮಾಡ್ಕೊಳಕ್ ಇಷ್ಟನೂ ಇಲ್ಲ. ಈ ಕ್ಯಾರಿಯರ್ ಯಾರ್ದೋ? ಇಲ್ಲೇನೋ ಹೆಸರು ಬರ್ದಿದೆ. ನನ್ನ ವಸ್ತುಗಳನ್ನ ನೀವು ಮುಟ್ಬೇಡಿ. ನನ್ನ ರೂಮಲ್ಲಿ ಕೂಡ ನೀವು ಇರಬೇಡಿ, ಹೊರಟೋಗಿ. ಏಯ್, ಆ ಬಾಕ್ಸ್ ಮೇಲಿರೋ ಹೆಸರು ಯಾರ್ದೋ? ಅದೆಲ್ಲ ನಿಮ್ಗೆ ಬೇಕಾಗಿಲ್ಲ. ಯಾರನ್ನಾದ್ರೂ ಪ್ರೀತಿ ಮಾಡ್ತಿದ್ಯಾ? ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ಪ್ರೀತ್ಸೋ, ಹಾಗಾದ್ರೂ ನೀನ್ ಸಂತೋಷವಾಗಿದ್ರೆ ಸಾಕು. ಆ ಹುಡುಗಿ ಯಾರು ಅಂತ ಹೇಳು, ನಿಮ್ಮಿಬ್ರು ಮದ್ವೆ ನಾನ್ ಮಾಡಿಸ್ತೀನಿ. ನಮ್ಮನ್ನ ಬಿಟ್ಟು ಮದ್ವೆ ಮಾಡ್ಕೊಂಡ್ರೆ ನಾನ್ ಖಂಡಿತ ಕ್ಷಮಿಸೋದಿಲ್ಲ. ನಿನ್ಗೆ ಟಿಫನ್ ಕೂಡ ಕಳ್ಸಿದಾಳೆ ಅಂದ್ರೆ ನನ್ ಸೊಸೆ ತುಂಬಾ ಒಳ್ಳೆಯವಳು ಅನ್ಸುತ್ತೆ. ನಿನ್ ತಮ್ಮನ್ ಮದ್ವೆ ಆಗ್ತಿದ್ ಹಾಗೆ ಆ ಹುಡುಗಿ ಕುಟುಂಬದವ್ರ ಜೊತೆ ಹೋಗಿ ಮಾತಾಡೋಣ.
ನಾನು ಬರ್ತೀನಿ. ನಿನಗೆ ಟಿಫನ್ ಕೂಡ ಕಳಿಸಿದಾಳೆ ಅಂದರೆ ನನ್ನ ಸೊಸೆ ತುಂಬ ಒಳ್ಳೆಯವಳು ಅನಿಸುತ್ತೆ. ಮದುವೆ ನಿಶ್ಚಯ ಮಾಡಿ ಕ್ಯಾನ್ಸಲ್ ಮಾಡಿದ್ರಿ ಅಂದರೆ ಈ ವಿಷಯ ಸುತ್ತಮುತ್ತಲಿನ ಹಳ್ಳಿಗೂ ಕೂಡ ಗೊತ್ತಾಗುತ್ತೆ. ಈ ತಪ್ಪು ನಡೆದಿದ್ದು ಕೂಡ ಯಾರೋ ನನ್ನಂಥ ಸಾಮಾನ್ಯನ ಮನೇಲಲ್ಲ, ಎಲ್ಲರೂ ಆದರ್ಶವಾಗಿ ತಗೊಂಡಿರುವಂಥ ರಾಜಾರಾಮ್ ಅವ್ರ ಮನೇಲಿ. ನೀವು ಕೊಟ್ಟಿದ್ದ ಮಾತನ್ನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಆದ್ರಿಂದ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ. ಮಾತು ತಪ್ಪಿ ಅವರು ತಪ್ಪು ಮಾಡಿದ ಅಂತ 2 ಘಟನೆಗಳನ್ನ ನೋಡಿದೆ ಅಪ್ಪ. ಒಂದು, ನಿಮ್ ಕಣ್ಣಲ್ಲಿ ನೀರು, ಇನ್ನೊಂದು ನೀವು ತಲೆ ತಗ್ಸಿದ್ದು. ಪಂಚಾಯಿತಿಲಿ ನನಗಾದ ಅವಮಾನದ ನೋವಿಗಿಂತ ನಾನು ತುಂಬಾನೇ ನಂಬಿಕೆ ಇಟ್ಕೊಂಡಿದ್ದಂಥ ಸೀನು ನಾನು ಗೌರವಿಸೋ ಆಚಾರ ಪದ್ಧತಿಗಳನ್ನ ಕೈ ಬಿಟ್ಬಿಟ್ಟ ಅನ್ನೋ ನೋವೇ ಹೆಚ್ಚಾಗಿದೆಯಮ್ಮ. ಮನ್ಸನ್ನ ಕಲ್ಲು ಮಾಡಿಕೊಂಡ್ರು ಕಣ್ಣೀರು ರೂಪದಲ್ಲಿ ನನ್ನ ಮನ್ಸಲ್ಲಿರೋ ನೋವು ಹೊರಗಡೆಗೆ ಬರ್ತಾ ಇದೆಯಮ್ಮ. ಬೇಜಾರು ಮಾಡ್ಕೋಬೇಡಿ ಅಪ್ಪ. ನಮ್ಮನೆಯವ್ರು ಮಾತ್ರ ಅಲ್ಲ, ಇಡೀ ಊರೇ ನಿಮ್ಮನ್ನ ನಂಬ್ಕೊಂಡು ಧೈರ್ಯವಾಗಿದ್ದಾರೆ. ಅಂಥದ್ರಲ್ಲಿ ನೀವೇ ಬೇಜಾರು ಮಾಡ್ಕೊಂಡ್ರೆ ನಮಗ್ ಸಹಿಸ್ಕೊಳಕ್ಕಾಗತ್ತಾ? ತಪ್ಪು ಮಾಡದೇ ಇರೋನು ಭಯ ಪಡಬಾರ್ದಮ್ಮ. ಹಾಗೇನೆ ತಪ್ಪನ್ನ ಖಂಡಿಸದೇ ಇರೋನು ಧೈರ್ಯವಾಗಿರೋದಕ್ಕಾಗಲ್ಲ. ಅದಕ್ಕೆ ಮೊದಲನೇ ಸಲ ಪಂಚಾಯಿತಿಲಿ ತಲೆ ತಗ್ಗಿಸ್ದೆ, ಶಿಕ್ಷೆನ ಅನುಭವಿಸೋದಕ್ಕೆ ಸಿದ್ಧ ಆದೆ. ಆದ್ಯ ಮತ್ತೆ ಸೀನು ಮದುವೆ ನಿಜವಾಗ್ಲೂ ನಡೆದಿದ್ರೆ ಆಗ ಮರ್ಯಾದೆ ಹೋಗ್ತಿತ್ತೋ ಅಥವಾ ನನ್ನ ಪ್ರಾಣನೇ ಹೋಗ್ತಿತ್ತೋ ಗೊತ್ತಿಲ್ಲ ರಾಜಲಕ್ಷ್ಮಿ. ಅಪ್ಪ, ಅಂಥ ಮಾತಾಡ್ಬೇಡಿ ಅಪ್ಪ. ನೀವು ಎಲ್ರ ಮುಂದೆ ತಪ್ಪು ಮಾಡ್ದ ಹಾಗೆ ತಲೆ ತಗ್ಗಿಸ್ಕೊಂಡಿದ್ದನ್ನೇ ನೋಡೋದಕ್ಕಾಗ್ಲಿಲ್ಲ. ಅಂಥದ್ರಲ್ಲಿ ನಿಮ್ಗೇನಾದ್ರೂ ಆಯ್ತು ಅಂದ್ರೆ ನಮಗ್ ಸಹಿಸಕ್ಕಾಗತ್ತಾ? ಆ ವಿಷಯ ನಮ್ ಕಿವಿಗೆ ಬೀಳ್ತಿದ್ದ ಹಾಗೇನೆ ಅಮ್ಮ ನಾನು ಇಬ್ರು ಪ್ರಾಣನೇ ಕಳ್ಕೊಂಡ್ಬಿಡ್ತೀವಿ. ನಿಮ್ ಕಂಡ್ರೆ ಅಷ್ಟಿಷ್ಟ ಅಪ್ಪ, ನಮಗಷ್ಟಿಷ್ಟ. ಅಷ್ಟಕ್ಕೂ ತಪ್ಪು ಮಾಡಿರೋದು ಸೀನು ಮಾವ. ನಿಮ್ಮಂತ ದೊಡ್ಡವರ ಆಶ್ರಯದಲ್ಲಿ ಬೆಳಿಬೇಕು ಅಂದ್ರೆ ಅದೃಷ್ಟ ಮಾಡಿರ್ಬೇಕು ಅಪ್ಪ. ನೀವ್ ನಂಬೇಕು ಅಂದ್ರೆ ಅವ್ರಿಗ ಅರ್ಹತೆ ಇರ್ಬೇಕು. ಇಷ್ಟು ದಿನ ಸೀನು ಮಾವಂಗೆ ಅದೃಷ್ಟ ಅರ್ಹತೆ ಎರಡೂ ಇತ್ತು ಅನ್ಕೊಂಡಿದ್ದೆ. ಆದ್ರೆ ಆ ಅರ್ಹತೆನೇ ಇಲ್ಲ ಅನ್ನೋದು ನನಗೆ ಈಗ ಅರ್ಥ ಆಗ್ತಾ ಇದೆ. ಅವನನ್ನ ನಾನ್ ಬೆಳೆಸಿದ್ದೀನಿ. ನಾನ್ ಬೆಳೆಸಿರೋ ರೀತಿಲೇ ಲೋಪ ಇದೆ ಅಂತ ಸಾಬೀತು ಮಾಡಿದನಮ್ಮ. ಕಟ್ಟುಪಾಡುಗಳನ್ನ ಮರೆತು ಒಬ್ಬರ ಜೊತೆ ಮದುವೆ ಸಿದ್ಧ ಆಗಿ
ಮತ್ತೊಬ್ಬರನ್ನ ಪ್ರೀತಿಸಿದಾನೆ. ಛೇ ರಾಜಲಕ್ಷ್ಮಿ, ಒಬ್ಬರ ಜೊತೆ ನಿಶ್ಚಿತಾರ್ಥ ಆದ್ಮೇಲೆ ಇನ್ನೊಬ್ಬರನ್ನ ಪ್ರೀತಿಸೋದು ತಪ್ಪಲ್ವೇನಮ್ಮ? ಐ ಲವ್ ಯು ಸರ್. ನಾನು ನಿಮ್ಮನ್ನ ಮನಸ್ಫೂರ್ತಿಯಾಗಿ ಇಷ್ಟಪಡ್ತಾ ಇದ್ದೀನಿ. ನೀವೇ ನನ್ನ ಗಂಡ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಸರ್. ಏನಮ್ಮ, ಹಾಗೆ ಮಾಡೋದು ಒಂದು ಅಪರಾಧ ಅಲ್ವೇನಮ್ಮ? ತಪ್ಪೇ ಅಪ್ಪ, ತಪ್ಪೇ. ಅವನು ತಪ್ಪು ಮಾಡಿದನಮ್ಮ. ಅವನಿಂದಾಗಿ ಇಷ್ಟು ದಿನ ನಾನು ಕಾಪಾಡ್ಕೊಳ್ತಾ ಬಂದಿದ್ದ ಗೌರವ ಬೀದಿ ಪಾಲಾಗೋಯ್ತು. ಈಗ ನಾನು ಕಳ್ಕೊಂಡಿರೋ ಗೌರವ ವಾಪಸ್ ಬರಬೇಕು ಅಂದ್ರೆ ನಿನ್ನ ಮದುವೆನ ಅದ್ದೂರಿಯಾಗಿ ಮಾಡಬೇಕು ರಾಜಲಕ್ಷ್ಮಿ. ಪ್ರಶಾಂತ್ ಜೊತೆ ನಿನ್ನ ಮದುವೆ ಮಾಡಿ ಈ ರಾಜಾರಾಮ್ ನಿರ್ಧಾರದಲ್ಲಿ ಯಾವುದೇ ರೀತಿ ತಪ್ಪು ಇರಲ್ಲ ಅಂತ ಈ ಊರಿನವ್ರಿಗೆಲ್ಲ ಅರ್ಥ ಮಾಡಿಸ್ಬೇಕು. ನಾನು ಬೆಳೆಸಿರೋ ರೀತಿ ಲೋಪ ಇರ್ಬೋದಮ್ಮ, ಆದ್ರೆ ನನ್ನ ರಕ್ತದಲ್ಲಿ ಸಂಪ್ರದಾಯ ಇದೆ ಅಂತ ನೀನ್ ಸಾಬೀತು ಮಾಡಬೇಕು. ನೀನು ನಿನ್ನ ತಂದೆಗೋಸ್ಕರ ಏನು ಬೇಕಾದರೂ ಮಾಡ್ತೀಯ ಅಂತ ನನಗೆ ಗೊತ್ತಮ್ಮ. ನನಗೆ ವಾರಸ್ದಾರ ಅವನು ಅಂತ ಅನ್ಕೊಂಡಿದ್ದೆ, ಆದ್ರೆ ನನ್ನ ಕಟ್ಟುಪಾಡುಗಳಿಗೆ ವಾರಸ್ದಾರಳು ನೀನೇ ರಾಜಲಕ್ಷ್ಮಿ. ರಾಜಲಕ್ಷ್ಮಿ, ನಾನು ಹೇಳ್ತಿರೋದು ನಿಜ ಅಲ್ವೇನಮ್ಮ? ನಿಜಾನೇ ಅಪ್ಪ, ನಿಜಾನೇ. ನೀನ್ ಕಿರ್ಚ್ಬೇಕಾಗಿರೋದು ಅಮ್ಮ ಅಂತ ಅಲ್ಲ ಕಣೋ, ಮಾವಯ್ಯ ಅಂತ ಕಿರ್ಚ್ಬೇಕು. ಇರೋದಕ್ಕೆ ಮನೆ ಇಲ್ಲ ಅಂತ ಈ ಸೋದರಳಿಯನ್ನ ಎದೆ ಮೇಲೆ ಇಟ್ಕೊಂಡು ಬೆಳೆಸಿದ್ರು ಕಣೋ ನಿನ್ ಮಾವಯ್ಯ. ಆದ್ರೆ ನೀನ್ ಅದೇ ಎದೆಗೆ ಓದ್ಬಿಟ್ಟು ಹೊರಟೋದೆ ಕಣೋ. ಮನೇಲಿ ನಮ್ಗೆ, ಊರಲ್ಲಿ ಮಾವಂಗೆ ತಲೆ ಎತ್ಕೊಂಡು ತಿರುಗಾಡ್ದಿರೋ ಪರಿಸ್ಥಿತಿಗೆ ತಂದ್ಬಿಟ್ಟೆ. ಅಪ್ಪ, ನಾನು ಅಪ್ಪನೇ ಕಣೋ, ಅಪ್ಪನೇ. ಅದೇ ನಾನು ನಿಮ್ಮ ಮಾವನ ಸ್ಥಾನದಲ್ಲಿ ಇದ್ದಿದ್ರೆ ನೀನ್ ಮಾಡಿರೋ ಕೆಲ್ಸಕ್ಕೆ ನೀನ ಸಾಯಿಸ್ಬಿಡ್ತಿದ್ದೆ ಕಣೋ. ಇಲ್ಲ ಅಂದ್ರೆ ಇಂಥ ಮಗನ ಹೆತ್ತಿದ್ವಿ ಅಂತ ನಾನು ನಿಮ್ಮಮ್ಮ ಸೇರ್ಕೊಂಡು ಪ್ರಾಣ ಕಳ್ಕೊತಿದ್ವಿ ಕಣೋ. ಪ್ರೀತಿಸೋ ತಪ್ಪಲ್ಲ ಕಣೋ, ಆದ್ರೆ ದೇವ್ರಂತ ನಿಮ್ಮ ಮಾವಯ್ಯಂಗೆ ಮೋಸ ಮಾಡಿದಿಲ್ಲ, ಅದು ತಪ್ಪು. ನಾನೇನ್ ಮೋಸ ಮಾಡಿಲ್ಲ ಅಪ್ಪ. ಇದು ಮೋಸ ಅಲ್ದೆ ಇನ್ನೇನು? ಸೋದರಳಿಯ ತನ್ನ ಕಟ್ಟುಪಾಡುಗಳನ್ನ ನೋಡ್ತಾ ಬೆಳೆದಿದ್ದಾನೆ, ತನ್ನ ಆಚಾರ ವ್ಯವಹಾರಗಳಿಗೆ ಕಟ್ಟುಬದ್ಧವಾಗಿರ್ತಾನೆ ಅಂತ ನಂಬಿದ್ರು ಕಣೋ. ಲೇ, ನೀನ್ ಆ ನಂಬಿಕೆನೆ ಸುಳ್ಳು ಮಾಡ್ದೆ ಕಣೋ. ಇದು ಮೋಸ ಅಲ್ವಾ? ಇದನ್ನ ಮೋಸನಲ್ವಾ? ಅವ್ರು ಇನ್ನೊಂದು ಮಗನ ಹೆರೋಕಾಗ್ದೆ ಅಲ್ವೋ? ಮಗನ್ ಹಾಗೆ ಈ ಮನೆಗೆ ನೀನಿದ್ಯಾ ಅನ್ನೋ ನಂಬಿಕೆಯಿಂದ ಇದ್ರು. ರಾಜಲಕ್ಷ್ಮಿ ಮನೆಗೆ ಮಹಾಲಕ್ಷ್ಮಿ ಆದ್ರೆ ನೀನ್ ಈ ಮನೆಗೆ ದೊಡ್ಡ ಮಗ ಅನ್ಕೊಂಡಿದ್ರು ಕಣೋ.
ಆದ್ರೂ ನಿನ್ ಪ್ರೀತಿಗೋಸ್ಕರ ಅವ್ರ ಮರ್ಯಾದೆನ ಹೋಗುವಾಗ ಮಾಡ್ದಿಯಲ್ಲೋ. ಇನ್ ಸಾಕ್ ನಿಲ್ಸ್ರಿ. ಈಗಾಗ್ಲೇ ನೋವಿಗೆ ಒದ್ದಾಡಿ ಸಾಯ್ತಾ ಇದ್ದಾನೆ. ಇನ್ನೂ ಮಾತಾಡಿ ಅವನ್ನ ಪೂರ್ತಿಯಾಗಿ ಸಾಯಿಸ್ಬೇಡಿ. ಕೊಡಿ, ಅದನ್ನ ನಾನು ಹಚ್ತೀನಿ. ಎದ್ದೇಳಿ. ತಪ್ಪು ಮಾಡಿರೋ ಮಗನ ಶಿಕ್ಷಿಸೋದ್ ಬಿಟ್ಟು ವಹಿಸ್ಕೊಂಡ್ ಬರ್ತೀಯಾ? ಅದಕ್ಕೆ ಅವನು ಹೀಗಾಗಿರೋದು. ನೀವೇನು ಮಾತಾಡ್ಬೇಡಿ, ನಾನು ಅವನು ನೋಡ್ಕೋತೀನಿ. ಎಷ್ಟು ಜೋರಾಗಿ ಹೊಡ್ತಿದ್ದನೋ ಅಣ್ಣ. ಸೀನು, ಇದೆಲ್ಲ ನಿನಗ್ ಬೇಕಿತ್ತೇನೋ? ಇನ್ ಮುಂದೆ ಆದ್ರೂ ಆ ಪ್ರೀತಿನ ಆತ್ಯನ ಮರ್ತು ಬಿಡು. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಮ್ಮ. ಏನ್ ಸೀನು, ಮರ್ಯಾದೆಯಿಂದ ಕೇಳ್ತಿದ್ರೆ ಇನ್ನೂ ಜಾಸ್ತಿ ಮಾಡ್ತಿದ್ಯಾ? ನಡಿಬೇಕಾಗಿರೋದೆಲ್ಲ ನಡೆದೋಯ್ತಲ್ವಾ? ನೀವಿಬ್ರು ಸೇರಿ ಮನೆ ಮರ್ಯಾದಿನ ಪಂಚಾಯ್ತಿಲಿ ನಿಲ್ಸಿದ್ರಿ. ಇಷ್ಟು ಸಾಲಲ್ವಾ? ಇನ್ನಿದನ್ನೆಲ್ಲ ಬಿಟ್ಟು ನಮ್ ಚಾರುನ ಮದ್ವೆ ಮಾಡ್ಕೋ. ಮನೇಲಿ ಎಲ್ರೂ ಸಂತೋಷವಾಗಿರ್ತಾರೆ. ಭಾವನವ್ರ ಮಾತನ್ ಕೂಡ ಉಳಿಸ್ದಂಗಾಗತ್ತೆ. ನೋಡಿ ಅತ್ತೆ, ಮರ್ಯಾದೆಗೋಸ್ಕರ ಪ್ರೀತಿನ ಮನ್ಸಲ್ಲಿ ಮುಚ್ಚಿಟ್ಕೊಂಡಿರ್ತೇನೆ ಹೊರತು ಆದ್ಯ ಒಬ್ಬಳನ್ನ ಬಿಟ್ಟು ಬೇರೆ ಯಾರಿಗೂ ಮನ್ಸು ಕೊಡಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ. ಏಯ್ ಸೀನು, ಸೀನು, ಲೇ ಸೀನು, ನನ್ ಮೊಮ್ಮಗೆ ಇಷ್ಟ ಇಲ್ದಿರೋ ಮದ್ವೆನ ನಾನ್ ಮಾಡ್ಕೊಳಲ್ಲ. ಮಾಡ್ಕೊಂಡ್ರು ಸಂತೋಷವಾಗಿರಕ್ಕಾಗಲ್ಲ ಸೀನು. ಐ ಲವ್ ಯು ಆದ್ಯ. ಸಾರಿ ಸೀನು. ನನಗೆ ನೋವಾಗ್ತಿಲ್ಲ ಆದ್ಯ, ತುಂಬಾ ಖುಷಿಯಾಗಿದೆ. ಇಷ್ಟು ದಿನ ನೀನ್ ನನಗೆ ಸಿಗಲ್ವೇನೋ ಅಂತ ಭಯ ಆಗ್ತಾ ಇತ್ತು. ಆದ್ರೆ ನೀನ್ ಆ ಭಯನ ಕೂಡ ಸಂತೋಷವಾಗಿ ಬದಲಾಯಿಸ್ಬಿಟ್ಟೆ. ಯಾಕಂದ್ರೆ ಇಷ್ಟು ದಿನ ನಾನು ಒಬ್ಳು ಸುಂದರವಾಗಿರೋ ಹುಡುಗಿನ ಪ್ರೀತಿಸ್ದೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಒಳ್ಳೆ ಮನ್ಸಿರೋ ಹುಡುಗಿನ ಪ್ರೀತಿಸ್ದೆ ಅಂತ ನಮ್ಮ ಮದ್ವೆನ ನಿಲ್ಸಿ ನೀನ್ ನನ್ನ ಇಲ್ಲಿ ಕರ್ಕೊಂಡು ಬಂದಾಗ್ಲೇ ನನಗೆ ಗೊತ್ತಾಗಿದ್ದು ಆತ್ಯ. ಎಲ್ಲಾರ್ಗೂ ಮರ್ಯಾದೆ ಕೊಡುವಂತ ಹುಡುಗಿನ ಪ್ರೀತಿಸ್ದೆ ಅಂತ, ನನ್ನಿಂದ ಮಾವನ್ಗಾಗೋ ಅಂತ ಆ ಶಿಕ್ಷೆನ ತಡೆದ್ಯಲ್ಲ, ಆಗ ಅರ್ಥ ಮಾಡ್ಕೊಂಡೆ. ನಿಜವಾಗ್ಲೂ ನಾನೇ ನಿನ್ನ ಹತ್ರ ಕ್ಷಮೆ ಕೇಳಬೇಕು ಆದ್ಯ. ನೀನು ಈ ಮನೆಯವ್ರ ಬಗ್ಗೆ ಇಷ್ಟೆಲ್ಲ ಆಲೋಚಿಸ್ತಿರುವಾಗ ನಾನು ನಿನಗೆ ಹೇಳ್ದೇನೆ ನಿನ್ನ ಹುಡ್ಕೊಂಡು ಟ್ರಿಪ್ಪಿಗೆ ಬಂದೆ. ನನ್ನ ಪ್ರೀತಿಸ್ತೀಯಾ ಅಥವಾ ನಾನು ನನ್ನ ಪ್ರಾಣನ ಇಲ್ಲೇ ಬಿಟ್ಬಿಡ್ಲಾ ಅಂತ ನಿನ್ನ ಹೆದರಿಸ್ದೆ. ನೀನು ನನ್ನ ಜೊತೆ ಸಪ್ತಪದಿ ತುಳಿಲೇಬೇಕು ಅಂತ ಹಠ ಮಾಡಿ ಮದುವೆವರೆಗೂ ಕರ್ಕೊಂಡು ಬಂದೆ. ಆದರೆ ಕೊನೆಯ ಕ್ಷಣದಲ್ಲಿ ನಿನ್ನಷ್ಟು ಆಳವಾಗಿ ನನಗೆ ಯೋಚನೆ ಮಾಡೋಕ್ಕಾಗಲಿಲ್ಲ. ಕೊನೆಗೆ ಈ ಊರಿಗೆ ಬಂದು ಮಾವನ್ನ ಪಂಚಾಯತಿಲಿ ಆ ಸ್ಥಿತಿಲಿ ನೋಡಿದಾಗ ನನಗೆ ಅರ್ಥ ಆಯ್ತು ಆದ್ಯ, ನಾನೆಂತ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ.
ಹುಡುಗಿನ ಪ್ರೀತಿಸಿದ್ದಕ್ಕೆ ಆ ತಪ್ಪು ನಡೆದಿರೋ ಹಾಗೆ ಮಾಡ್ಬಿಟ್ಟೆ. ಈ ಮನೆ ಗೌರವನ ನೀನ್ ಕಾಪಾಡ್ದೆ. ನನ್ ಮದ್ವೆ ನಿನ್ ಜೊತೆ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿನ್ ಮನ್ಸಲ್ಲಿ ನಾನಿದ್ದೀನಿ ಅಂತ ಗೊತ್ತಾಯ್ತಲ್ಲ, ಅಷ್ಟು ಸಾಕು ಅದ್ಯ. ಈ ಜನ್ಮದಲ್ಲಿ ಖುಷಿಯಾಗಿದ್ಬಿಡ್ತೀನಿ.